ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ಪ್ರಥಮ ಕಿರುಪರೀಕ್ಷೆ ಇನ್ನೇನು ಆರಂಭ ಆಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ಪ್ರಥಮ ಕಿರುಪರೀಕ್ಷೆಗೆ ಅನುಕೂಲ ಆಗಲಿ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಮೊದಲನೇ ಮಾದರಿ ಪತ್ರಿಕೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರಥಮ PUC ಇತಿಹಾಸ ವಿಷಯಕ್ಕೆ ಅನುಕೂಲವಾಗುವಂತಹ ಮೊದಲನೇ ಮಾದರಿ ಪತ್ರಿಕೆ ಹೀಗಿದೆ. ಅದರಲ್ಲಿ ಮೊದಲನೇ ಆಪ್ಷನ್, ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ. ಚೂಸ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಇನ್ ದ ಗಿವನ್ ಆಪ್ಷನ್ಸ್ ಅಂತೇಳಿ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ಇತಿಹಾಸದ ಪಿತಾಮಹ ಯಾರು? ಹೂ ವಾಸ್ ದ ಫಾದರ್ ಆಫ್ ಹಿಸ್ಟ್ರಿ ಅಂತ. ಸೊ ಯಾರು ಹಾಗಾದರೆ? ಹೆರೋಡೋಟಸ್ ವಾಸ್ ದ ಫಾದರ್ ಆಫ್ ಹಿಸ್ಟ್ರಿ. ಹೆರೋಡೋಟಸ್ನನ್ನು ಇತಿಹಾಸದ ಪಿತಾಮಹ ಅಂತೇಳಿ ಕರಿತೇವೆ. ನೆಕ್ಸ್ಟ್, ಭೂಮಿಯು ರೂಪುಗೊಂಡಿದ್ದು ಯಾವಾಗ? ಎಷ್ಟು ವರ್ಷಗಳ ಹಿಂದೆ ಈ ಭೂಮಿ ರೂಪುಗೊಳ್ತು ಅಂಥೇಳಿ. ದ ಅರ್ತ್ ಫಾರ್ಮ್ಡ್ ಆ್ಯಟ್ 4.5 ಬಿಲಿಯನ್ ಇಯರ್ಸ್ ಎಗೋ. ಸುಮಾರು 4.5 ಶತಕೋಟಿ ವರ್ಷಗಳ ಹಿಂದೆ, ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ರೂಪುಗೊಳ್ತು ಅಂಥೇಳಿ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಮೂರನೇ ಪ್ರಶ್ನೆ, ಈ ನಾಗರಿಕತೆಯ ತೊಟ್ಟಿಲು ಮತ್ತು ಸಮಾಧಿ ಎಂದು ಕರೆಯಲಾಗುತ್ತದೆ. ದ ಸಿವಿಲೈಸೇಷನ್ ಈಸ್ ಕಾಲ್ಡ್ ಆ್ಯಸ್ ದ ಕ್ರೇಡಲ್ ಆ್ಯಂಡ್ ಗ್ರೇವ್ಯಾರ್ಡ್ ಆಫ್ ಸಿವಿಲೈಸೇಷನ್ ಅಂತೇಳಿ. ಸೊ ಯಾವ ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಅಂತೇಳಿ ಕರೀತಾರಪ್ಪ ಅಂದರೆ ಮೆಸೊಪೊಟೇಮಿಯಾ ನಾಗರಿಕತೆಯನ್ನು. ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಈಸ್ ಕಾಲ್ಡ್ ಆ್ಯಸ್ ದ ಕ್ರೇಡಲ್ ಆ್ಯಂಡ್ ಗ್ರೇವ್ಯಾರ್ಡ್ ಆಫ್ ಸಿವಿಲೈಸೇಷನ್. ಯಾಕೆ ಅಂದರೆ ಅಲ್ಲಿ ಹಲವು ನಾಗರಿಕತೆಗಳು ಹುಟ್ಟುತ್ತವೆ ಮತ್ತು ಅಲ್ಲಿಯೇ ಅಂತ್ಯವನ್ನು ಕಾಣ್ತವೆ. ಸೊ ಹಾಗಾಗಿ ಅದನ್ನು ನಾಗರಿಕತೆಯ ತೊಟ್ಟಿಲು ಮತ್ತು ಸಮಾಧಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ನೋಡಿ. ಈ ರೀತಿಯ ಪ್ರಶ್ನೆಗಳು ಕೂಡ ಈಗ ಕೇಳ್ತಾರೆ. IAS ಮಾದರಿಯ ಪ್ರಶ್ನೆ ಈ ರೀತಿ ಇರ್ತದೆ. ಸೊ ಅಂತಹ ಪ್ರಶ್ನೆಯನ್ನು ಕೂಡ ನಿಮಗೆ ಈಗ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅದರಲ್ಲಿ ಮೊದಲಿಗೆ ಪ್ರತಿಪಾದನೆ ಅಸರ್ಷನ್. ಸೊ ಹೇಗಿರುತ್ತೆ ಪ್ರತಿಪಾದನೆ? ಏನಿದೆಪ್ಪ ಅಂದರೆ, ಅರಿಸ್ಟಾಟಲ್ ನಡೆದಾಡುವ ವಿಶ್ವವಿದ್ಯಾಲಯ ಎಂದು ಕರೆಯಲ್ಪಡುತ್ತಿದ್ದ. ಅರಿಸ್ಟಾಟಲ್ ವಾಸ್ ನೋನ್ ಆ್ಯಸ್ ದ ವಾಕಿಂಗ್ ಯೂನಿವರ್ಸಿಟಿ ಅಂಥೇಳಿ. ಹೌದು, ಅವರನ್ನು ನಡೆದಾಡುವ ವಿಶ್ವವಿದ್ಯಾಲಯ ಅಂಥೇಳಿ ಕರಿತಾ ಇದ್ದರು. ಎಸ್, ಕರೆಕ್ಟ್. ಹಾಗೆಯೇ ಅದಕ್ಕೆ ಕಾರಣ, ರೀಸನ್ ಏನು ಅಂಥೇಳಿ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ. ಅವರು ಅನೇಕ ವಿಷಯಗಳಲ್ಲಿ ಮಹಾನ್ ವಿದ್ವಾಂಸರಾಗಿದ್ದರು. ಹಿ ವಾಸ್ ಎ ಗ್ರೇಟ್ ಸ್ಕಾಲರ್ ಇನ್ ಮೆನಿ ಸಬ್ಜೆಕ್ಟ್ಸ್. ಎಸ್, ಸೊ ಈ ಕಾರಣದಿಂದಾಗಿಯೇ ಅವರನ್ನು ಏನಂತೇಳಿ ಕರೆಯಲಾಗ್ತಿತ್ತು? ವಾಕಿಂಗ್ ಯೂನಿವರ್ಸಿಟಿ ಅಂಥೇಳಿ ಕರೆಯಲಾಗ್ತಾ ಇತ್ತು. ಆ ರೀಸನ್ನಿಂದನೇ ಅವರನ್ನು ವಾಕಿಂಗ್ ಯೂನಿವರ್ಸಿಟಿ. ಅರಿಸ್ಟಾಟಲ್ ಅನೇಕ ವಿಷಯಗಳಲ್ಲಿ ಮಹಾನ್ ವಿದ್ವಾಂಸರಾಗಿದ್ದ ಕಾರಣಕ್ಕಾಗಿಯೇ ಅವರನ್ನು ನಡೆದಾಡುವ ವಿಶ್ವವಿದ್ಯಾಲಯ ಅಂಥೇಳಿ ಕರಿತಾಯಿದ್ರು. ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ. ಎ ಸರಿ, ಆರ್ ತಪ್ಪು. ಇಲ್ಲ, ಎ ಸರಿನೂ ಮತ್ತು ಆರು ಕೂಡ ಸರಿಯಾಗಿದೆ ಅಲ್ವಾ? ಅವೆರಡೂ ಕೂಡ ಸರಿ ಇದೆ. ಸೊ ಹಾಗಾಗಿ ಎ ಆಪ್ಷನ್ ನಮಗೆ ತಪ್ಪಾಗುತ್ತೆ. ಬಿ ಆಪ್ಷನ್ ಇದೆ ನೋಡಿ. ಎ ತಪ್ಪು, ಆರ್ ಸರಿ. ಇಲ್ಲ, ಎ ಮತ್ತು ಬಿ ಎರಡೂ ಕೂಡ ಸರಿ ಇವೆ. ಹಾಗಾಗಿ ಈ ಆಪ್ಷನ್ನು ಕೂಡ ತಪ್ಪಾಗುತ್ತೆ. ನೆಕ್ಸ್ಟು, ಎ ಮತ್ತು ಆರ್ ಎರಡೂ ಸರಿ ಮತ್ತು ನೋಡಿ, ಎ ಮತ್ತು ಆರ್ ಎರಡೂ ಸರಿ. ಫಸ್ಟ್ ಪಾರ್ಟು ಕರೆಕ್ಟ್ ಇದೆ. ಎಸ್, ಎರಡೂ ಕೂಡ ಸರಿಯಾಗಿದೆ. ಮತ್ತು ಆರ್ ಎಂಬುದು ಎಗೆ ಸರಿಯಾದ ವಿವರಣೆಯಾಗಿದೆ. ಹೌದು, ಕರೆಕ್ಟು. ಯಾಕಂದರೆ ಈ ಆರ್ ಅನ್ನೋದು ಎಗೆ ಸರಿಯಾದ ವಿವರಣೆಯಾಗಿದೆ. ಅವರು ಅನೇಕ ವಿಷಯಗಳಲ್ಲಿ ಮಹಾನ್ ವಿದ್ವಾಂಸರಾಗಿದ್ದ ಕಾರಣಕ್ಕಾಗಿಯೇ ಅವರನ್ನು ಏನಂತೇಳಿ ಕರೆಯಲಾಗ್ತಿತ್ತು? ನಡೆದಾಡುವ ವಿಶ್ವವಿದ್ಯಾಲಯ ಅಂತೇಳಿ ಕರೆಯಲಾಗ್ತಿತ್ತು. ಹೌದಲ್ವಾ? ವೈ ಹಿ ಈಸ್ ಕಾಲ್ಡ್ ಆಸ್ ವಾಕಿಂಗ್ ಯೂನಿವರ್ಸಿಟಿ? ಬಿಕಾಸ್ ಹಿ ವಾಸ್ ಎ ಗ್ರೇಟ್ ಸ್ಕಾಲರ್ ಇನ್ ಮೆನಿ ಸಬ್ಜೆಕ್ಟ್ಸ್. ಸೊ ಹಿ ಈಸ್ ಕಾಲಿಂಗ್ ಆಸ್ ವಾಕಿಂಗ್ ಯೂನಿವರ್ಸಿಟಿ. ಹೌದಲ್ವಾ? ಸೊ ಹಾಗಾದರೆ ಈ ಆರ್ ಎಂಬುದು ಎಗೆ ಸರಿಯಾದ ವಿವರಣೆ ಅನ್ನುವಂಥದ್ದು ಕರೆಕ್ಟ್ ಇದೆ. ಬೋತ್ ಎ ಆ್ಯಂಡ್ ಆರ್ ಆರ್ ರೈಟ್ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಹಾಗಾಗಿ ಸಿ ಆಪ್ಷನ್ ಇಲ್ಲಿ ಸರಿಯಾಗತ್ತೆ. ಓಕೆನಾ? ಈ ರೀತಿಯ ಮಾದರಿ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಈಗ ಕೇಳ್ತಾ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಹೀಗೆ 4 ಈ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ನಾವು ಗುರುತಿಸ್ಬೋದು. ನೆಕ್ಸ್ಟ್ ಸೆಕೆಂಡ್ ಹೆಡ್ಲೈನ್ ಏನಪ್ಪ ಅಂದರೆ, ನೀಡಲಾದ ಸೂಕ್ತ ಉತ್ತರಗಳೊಂದಿಗೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ.
ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆನ್ಸರ್ ಗಿವನ್. ಸೊ ಇಲ್ಲಿ ನಿಮಗೆ ತುಂಬಾ ಈಸಿ ಮಾಡಿಬಿಟ್ಟಿದ್ದಾರೆ ಈಗಂತೂ, ಯಾಕಂದರೆ ಇಲ್ಲೇ ಬ್ರಾಕೆಟ್ನಲ್ಲೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಆನ್ಸರನ್ನು ಕೊಟ್ಬಿಟ್ಟಿರ್ತಾರೆ. 6 ಆಪ್ಷನನ್ನು ಕೊಟ್ಟಿರ್ತಾರೆ, 5 ಆಪ್ಷನನ್ನು ಕೊಟ್ಟಿದ್ದಾರೆ. ಅಲ್ಲಿ 4 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಗುರುತಿಸಬೇಕು. ಹಾಗಾದರೆ ಯಾವುದ್ಯಾವ್ದು ಪ್ರಶ್ನೆ ಇದೆ ನೋಡೋಣ. ಸೊ ಡ್ಯಾಶ್ ಯು ಜೀವವು ವಿಕಸನಗೊಂಡ ಗ್ರಹ. ಡ್ಯಾಶ್ ಇಸ್ ದ ಪ್ಲ್ಯಾನೆಟ್ ಆನ್ ವಿಚ್ ಲೈಫ್ ಇವಾಲ್ಡ್ ಅಂತೇಳಿ. ಸೊ ಯಾವುದು ನಮಗೆಲ್ಲರಿಗೂ ಗೊತ್ತು, ಭೂಮಿ, ಅರ್ತ್ ಈಸ್ ದ ಪ್ಲ್ಯಾನೆಟ್ ಆನ್ ವಿಚ್ ಲೈಫ್ ಇವಾಲ್ಡ್. ಹೌದಲ್ವಾ? ಭೂಮಿಯಲ್ಲಿ ಮಾತ್ರ ನಾವು ಜೀವಿಗಳು ವಿಕಾಸಗೊಂಡಿರೋದನ್ನು ನಾವು ಗುರುತಿಸ್ತೇವೆ. ನೆಕ್ಸ್ಟ್, ವಿಶ್ವದ ಮೊದಲ ಮಹಿಳಾ ಸಾಮ್ರಾಜ್ಞಿ ಯಾರು? ದ ಫಸ್ಟ್ ವುಮೆನ್ ಎಂಪ್ರೆಸ್ ಆಫ್ ದ ವರ್ಲ್ಡ್ ಈಸ್ ಹತ್ಸೆಪ್ಸುಟ್ ಅನ್ನುವಂಥವ್ರು. ಹೌದಲ್ವಾ? ಈಜಿಪ್ಟಿನ ರಾಣಿ ಹತ್ಸೆಪ್ಸುಟ್ ಅನ್ನುವಂಥವರು ಫಸ್ಟ್ ವುಮೆನ್ ಎಂಪ್ರೆಸ್ ಆಫ್ ದ ವರ್ಲ್ಡ್, ವಿಶ್ವದ ಮೊದಲ ಮಹಿಳಾ ಸಾಮ್ರಾಜ್ಞಿ ಅಂತೇಳಿ ಅವರನ್ನು ಗುರುತಿಸ್ತೇವೆ. ನೆಕ್ಸ್ಟ್, ಚೀನಾ ಎಂಬ ಹೆಸರು ಡ್ಯಾಶ್ ಪದದಿಂದ ಬಂದಿದೆ. ಚೀನಾ ಅನ್ನುವಂಥ ಹೆಸರು ಯಾವ ಪದದಿಂದ ಬಂದಿದೆ? ಚಿನ್ ಅನ್ನುವಂತಹ ಪದದಿಂದ ಬಂದಿದೆ. ಚಿನ್ ಅನ್ನುವಂತಹ ಮನೆತನ ಅಲ್ಲಿ ಆಳ್ವಿಕೆ ನಡೆಸುತ್ತೆ. ಸೊ ಆ ಕಾರಣದಿಂದಾಗಿಯೇ ಚೀನಾ ಅನ್ನುವಂಥ ಹೆಸರು ಬಂದಿದೆ ಅಂತೇಳಿ. ಎಸ್, ದೆನ್ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ವಿನಿ ವಿಡಿ ವಿಸಿ ಎಂಬ ಹೇಳಿಕೆಯು ಡ್ಯಾಶ್ನ ಪ್ರಸಿದ್ಧ ಹೇಳಿಕೆಯಾಗಿದೆ. ವಿನಿ ವಿಡಿ ವಿಸಿ ಆರ್ ಫೇಮಸ್ ವರ್ಡ್ ಆಫ್ ಅಂತೇಳಿ. ಎಸ್, ಸೊ ಯಾರ್ದು? ಜೂಲಿಯಸ್ ಸೀಸರ್. ನಮಗೆ ಗೊತ್ತಿದ್ದ ಹಾಗೆಯೇ ರೋಮನ್ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಅಂಥೇಳಿ ಕರಿತೇವಲ್ವಾ, ಜೂಲಿಯಸ್ ಸೀಸರ್. ಸೊ ಅವನ ಪ್ರಸಿದ್ಧವಾದಂಥ ಹೇಳಿಕೆನೇ ಯಾವುದಪ್ಪ ಅಂದರೆ ವಿನಿ ವಿಡಿ ವಿಸಿ ಅಂತೇಳಿ. ಎಸ್, ಸೊ ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಸಂಬಂಧಿಸಿದಂತಹ ಪ್ರಶ್ನೆ ಮತ್ತು ಉತ್ತರಗಳು. ನೆಕ್ಸ್ಟ್, ಮ್ಯಾಚ್ ದಿ ಫಾಲೋಯಿಂಗ್, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿ. ಎಸ್, ಸೊ ಅದರಲ್ಲಿ ಹಮ್ಮುರಬಿ ನಮಗೆ ಗೊತ್ತಿದ್ದ ಹಾಗೆಯೇ ಬಿ ಭಾಗದಲ್ಲಿ ನೋಡೋದಾದರೆ ಯಾರು? ಕಾನೂನು ಸಂಹಿತೆ. ಹೀ ಈಸ್ ಫೇಮಸ್ ಫಾರ್ ಕೋಡ್ ಆಫ್ ಲಾ. ಹೌದಲ್ವಾ? ಕಾನೂನು ಸಂಹಿತೆಗಾಗಿಯೇ ಹೆಚ್ಚು ಪ್ರಸಿದ್ಧನಾಗಿದ್ದವನು. ಹಾಗಾಗಿ 1ಕ್ಕೆ ಸಿ ಆನ್ಸರ್ ಆಯಿತಾ. ನೆಕ್ಸ್ಟ್, ಡಾರ್ವಿನ್ ದಿ ಒರಿಜಿನ್ ಆಫ್ ಸ್ಪೀಸೀಸ್. ಸೊ ಅವನ ಪ್ರಮುಖವಾದಂತಹ ಕೃತಿ ಅಲ್ವಾ, ದಿ ಒರಿಜಿನ್ ಆಫ್ ಸ್ಪೀಸೀಸ್ ಅನ್ನುವಂತಹ ಕೃತಿಯನ್ನು ಆತ ರಚಿಸ್ತಾನೆ. ಇಟ್ ಈಸ್ ಒನ್ ಆಫ್ ದ ಫೇಮಸ್ ವರ್ಕ್ ರಿಟನ್ ಬೈ ಡಾರ್ವಿನ್ ದಿ ಒರಿಜಿನ್ ಆಫ್ ಸ್ಪೀಸೀಸ್. ಹಾಗಾದರೆ 2ಕ್ಕೆ ಆಪ್ಷನ್ ಡಿ. ನೆಕ್ಸ್ಟು, ಕ್ಲಿಯೋಪಾತ್ರ ಯಾರು? ಈಜಿಪ್ಟಿನ ರಾಣಿ. ಹೌದಲ್ವಾ? ಈಜಿಪ್ಟಿಯನ್ ಕ್ವೀನ್ ಕ್ಲಿಯೋಪಾತ್ರ. ಸೊ ಹಾಗಾಗಿ 3ಕ್ಕೆ ಬಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಹಿಪೋಕ್ರೇಟ್ಸ್. ಸೊ ಹಿಪೋಕ್ರೇಟ್ಸ್ ಇವರನ್ನು ಏನಂತೇಳಿ ಕರೀಲಾಗ್ತಾರಪ್ಪ ಅಂದರೆ ಫಾದರ್ ಆಫ್ ಮೆಡಿಸಿನ್, ವೈದ್ಯಶಾಸ್ತ್ರದ ಪಿತಾಮಹ ಅಂಥೇಳಿ ಕರಿತೇವೆ. ಸೊ ಹಾಗಾಗಿ 4ಕ್ಕೆ ಆಪ್ಷನ್ ಎ ಉತ್ತರ ಆಗುತ್ತೆ. ಎಸ್, ಇದಿಷ್ಟು ಮ್ಯಾಚ್ ದ ಫಾಲೋಯಿಂಗ್ಗೆ ಸಂಬಂಧಿಸಿದಾಗೆ. ನೆಕ್ಸ್ಟು, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್ ಆರ್ ಎ ಸೆಂಟೆನ್ಸ್ ಈಚ್. ಸೊ ಅದರಲ್ಲಿ 3 ಪ್ರಶ್ನೆಗಳನ್ನು ನೀಡಿರ್ತಾರೆ. ಡೈರೆಕ್ಟಾಗಿ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ಸೊ ಹಾಗಾದರೆ ಆ ಪ್ರಶ್ನೆಯಲ್ಲಿ ಮೊದಲನೇದು, ಇತಿಹಾಸದ ಬಗ್ಗೆ ಜವಾಹರ್ಲಾಲ್ ನೆಹರು ಅವರ ವ್ಯಾಖ್ಯಾನ ಏನು? ಇತಿಹಾಸದ ಬಗ್ಗೆ ಹಲವಾರು ಇತಿಹಾಸಕಾರರು ವಿವಿಧ ರೀತಿಯಾದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದರಲ್ಲಿ ಜವಾಹರ್ಲಾಲ್ ನೆಹರು ಅವರ ವ್ಯಾಖ್ಯಾನವೇನು? ವಾಟ್ ಈಸ್ ದ ಡೆಫಿನಿಷನ್ ಆಫ್ ಜವಾಹರ್ಲಾಲ್ ನೆಹರು ಅಬೌಟ್ ಹಿಸ್ಟ್ರಿ? ಅಕಾರ್ಡಿಂಗ್ ಟು ಜವಾಹರ್ಲಾಲ್ ನೆಹರು, ಹಿಸ್ಟ್ರಿ ಈಸ್ ದ ಸ್ಟೋರಿ ಆಫ್ ದ ಮ್ಯಾನ್ ಫ್ರಮ್ ಬಾರ್ಬರಿಸಮ್ ಟು ಸಿವಿಲೈಸೇಷನ್. ನಾಗರಿಕತೆ ಅಥವಾ ಇತಿಹಾಸ ಅಂದರೆ ಏನಪ್ಪ ಅಂದರೆ ಅವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂಥೇಳಿ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ. ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ದ ಮ್ಯಾನ್ ಫ್ರಮ್ ಬಾರ್ಬರಿಸಮ್ ಟು civilization ಅಂತೇಳಿ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್ ಹ್ಯಾಸ್ ಬಿನ್ ಗಿವನ್ ಬೈ ಜವಾಹರ್ಲಾಲ್ ನೆಹರು ಅಬೌಟ್ ಹಿಸ್ಟ್ರಿ. ನೆಕ್ಸ್ಟ್ ಕ್ವಶನ್, ಹೋಮೋ ಪದದ ಅರ್ಥವೇನು? ಹೋಮೋ ಪದದ ಅರ್ಥ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ಹೋಮೋ? ಹೋಮೋ ಪದದ ಅರ್ಥ ಏನು? ಮ್ಯಾನ್ ಆರ್ ಹ್ಯೂಮನ್, ಮಾನವ ಅಥವಾ ಮನುಷ್ಯ ಅನ್ನುವಂಥ ಅರ್ಥವನ್ನು ಅದು ಕೊಡುತ್ತೆ. ಓಕೆನಾ? ಹೋಮೋ ಪದದ ಅರ್ಥ ಮನುಷ್ಯ ಅಥವಾ ಮಾನವ, ಮ್ಯಾನ್ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ 12th ಕ್ವಶನ್, ಜಿಗ್ಗುರಾತ್ ಎಂದರೇನು? ವಾಟ್ ಈಸ್ ಜಿಗ್ಗುರಾತ್?
ಸೊ ಜಿಗ್ಗುರಾತ್ ಅಂದರೆ ಏನಪ್ಪ ಅಂದರೆ ಮೆಸೊಪೊಟೋಮಿಯರ ಕಾಲದಲ್ಲಿ ನಿರ್ಮಿಸಿದಂತಹ ದೇವಾಲಯವನ್ನೇ ಜಿಗ್ಗುರಾತ್ ಅಂತೇಳಿ ಕರಿತಾಯಿದ್ರು. ಓಕೆನಾ. ಇಟ್ ಈಸ್ ಒನ್ ಟೈಪ್ ಆಫ್ ದ ಟೆಂಪಲ್ ವಿಚ್ ಇಸ್ ಕನ್ಸ್ಟ್ರಕ್ಟಿಂಗ್ ಇನ್ ದ ಟೈಮ್ ಆಫ್ ದ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್. ಮೆಸೊಪೊಟೋಮಿಯರ ನಾಗರಿಕತೆ ಇತ್ತಲ್ಲ, ಸೊ ಆ ಕಾಲದಲ್ಲಿ ನಿರ್ಮಿಸ್ತಾ ಇದ್ದಂತಹ ದೇವಾಲಯಗಳನ್ನು ಏನಂತ ಕರಿತಾಯಿದ್ರು, ಜಿಗ್ಗುರಾಟ್ ಅಂಥೇಳಿ ಕರಿತಾಯಿದ್ರು. ಸೊ ಇದು 1 ಅಂಕದ ಪ್ರಶ್ನೆ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಹೋಗೋದಾದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ 2 ಪದಗಳಲ್ಲಿ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಕೊಟ್ಟಿರ್ತಾರೆ. ಒಟ್ಟು 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಯಾವುದಾದ್ರೂ 3ಕ್ಕೆ ಇಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ ಇನ್ 2 words ಆರ್ 2 sentences ಈಚ್. ಸೊ ಎನಿ 3, ಯಾವುದಾದ್ರೂ 3ಕ್ಕೆ ನೀವು ಬರೀಬೇಕು. ಸೊ ಅದರಲ್ಲಿ ಮೊದಲನೇದು, ಜವಾಹರ್ಲಾಲ್ ನೆಹರು ಅವರ 2 ಪ್ರಮುಖ ಕೃತಿಗಳು ಯಾವುವು ಅಂತೇಳಿ. ಸೊ ಜವಾಹರ್ಲಾಲ್ ನೆಹರು ರಿಟನ್ 2 important works. ವಾಟ್ ಆರ್ ದ 2 important works ಆಫ್ ಜವಾಹರ್ಲಾಲ್ ನೆಹರು? ಸೊ ಯಾವಪ್ಪ ಅಂದರೆ, ಒಂದು ಡಿಸ್ಕವರಿ ಆಫ್ ಇಂಡಿಯಾ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನುವಂಥದ್ದು ಈ ಜವಾಹರ್ಲಾಲ್ ನೆಹರು ರಚಿಸಿದಂಥ 2 ಪ್ರಮುಖ ಕೃತಿಗಳು ಅಂತೇಳಿ ನಾವು ಗುರುತಿಸ್ತೇವೆ. ನೆಕ್ಸ್ಟ್, ಭೂಮಿಯ ಉಗಮ ಮತ್ತು ವಿಕಾಸದ ಯಾವುದಾದ್ರೂ 2 ಸಿದ್ಧಾಂತಗಳನ್ನು ಉಲ್ಲೇಖಿಸಿ. ಮೆನ್ಷನ್ ಎನಿ 2 ಥಿಯರೀಸ್ ಆಫ್ ಒರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಅರ್ತ್. ಭೂಮಿಯ ಉಗಮ ಮತ್ತು ವಿಕಾಸಕ್ಕೆ ಸಂಬಂಧಿಸಿದ ಹಾಗೆ 3 ಪ್ರಮುಖವಾದ, ನೂರಾರು ಸಿದ್ಧಾಂತಗಳಿವೆ. ಅದರಲ್ಲಿ 3 ಪ್ರಮುಖವಾದಂತಹ ಸಿದ್ಧಾಂತಗಳನ್ನು ನಾವು ಗುರುತಿಸ್ತೇವೆ. ಅದರಲ್ಲಿ ಯಾವುದಾದ್ರೂ 2 ಬರೀರಿ ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಆ 3 ಪ್ರಮುಖ ಸಿದ್ಧಾಂತಗಳು ನಿಮಗೆ ಗೊತ್ತಿದ್ದ ಹಾಗೆಯೇ ಸ್ಟಡಿ ಸ್ಟೇಟ್ ಥಿಯರಿ, ಸ್ಥಿರ ಭೂಮಿ ಸಿದ್ಧಾಂತ ಅನ್ನುವಂಥದ್ದು, ಆ್ಯಂಡ್ ಪಲ್ಸ್ ಆರ್ಟಿಂಗ್ ಥಿಯರಿ, ಮಿಡಿತ ಸಿದ್ಧಾಂತ ಅಂಥೇಳಿ, ಹಾಗೆಯೇ ಬಿಗ್ ಬ್ಯಾಂಗ್ ಥಿಯರಿ, ಮಹಾಸ್ಫೋಟ ಸಿದ್ಧಾಂತ ಅನ್ನುವಂಥದ್ದು. ಸೊ ಇವು 3 ಪ್ರಮುಖವಾದಂತಹ ಸಿದ್ಧಾಂತಗಳು ಭೂಮಿಯ ಉಗಮ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂಥ ಸಿದ್ಧಾಂತಗಳು. ಓಕೆನಾ. ಎಸ್, ನೆಕ್ಸ್ಟು, ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯ ಮಾಡಿದ ಯಾವುದಾದ್ರೂ 2 ಪ್ರಮುಖ ಆವಿಷ್ಕಾರಗಳನ್ನು ಉಲ್ಲೇಖಿಸಿ ಅಂತೇಳಿ. ಮೆನ್ಷನ್ ಎನಿ 2 ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ದಟ್ ಹೆಲ್ಪ್ ದ ಗ್ರೋತ್ ಆಫ್ ಸಿವಿಲೈಸೇಷನ್. ಸೊ ನಾಗರಿಕತೆ ಬೆಳವಣಿಗೆ ಹೊಂದೋದಕ್ಕೆ ಹಲವಾರು ಅನ್ವೇಷಣೆಗಳು ಸಹಾಯವನ್ನು ಮಾಡ್ತವೆ. ಸೊ ಅಂಥದ್ರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಡೊಮೆಸ್ಟಿಕೇಟಿಂಗ್ ಎನಿಮಲ್ಸ್, ಪ್ರಾಣಿಗಳ ಸಾಕಾಣಿಕೆ ಅನ್ನುವಂಥದ್ದು. ಸೊ ಅದು ಕೂಡ ಒಂದು ಪ್ರಮುಖವಾದಂಥ ಅನ್ವೇಷಣೆ. ಅದನ್ನು ಕಂಡುಹಿಡಿದಿದ್ದರಿಂದಾಗಿ, ಅದನ್ನು ಅನ್ವೇಷಿಸಿದ್ರಿಂದಾಗಿ ನಾಗರಿಕತೆ ಅನ್ನುವಂಥದ್ದು ಬೆಳವಣಿಗೆ ಹೊಂದುತ್ತೆ. ಟೂಲ್ಸ್ಗಳನ್ನು ಕಂಡುಹಿಡಿದಿದ್ದರಿಂದಾಗಿ ಉಪಕರಣಗಳ ತಯಾರಿಕೆ ಅನ್ನುವಂಥದ್ದು ಕೂಡ ಈ ನಾಗರಿಕತೆ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಆ್ಯಂಡ್ ದೆನ್ ಪಾಟರಿ, ಮಡಕೆ ಮಾಡೋದನ್ನು ಕಲ್ತಿದ್ದು. ಸೊ ಅದು ಕೂಡ. ಆ್ಯಂಡ್ ಯೂಸ್ ಆಫ್ ಫೈರ್, ಬೆಂಕಿಯ ಉಪಯೋಗವನ್ನು ಕಲ್ತಿದ್ದು. ಸೊ ಅದು ಕೂಡ ಈ ನಾಗರಿಕತೆಯ ಬೆಳವಣಿಗೆಗೆ ಅತಿ ಪ್ರಮುಖವಾದಂತಹ ಕಾರಣವಾದ ಆವಿಷ್ಕಾರ ಅಂತೇಳಿ ನೋಡ್ಬೋದು. ಆ್ಯಂಡ್ ಕ್ಲಾತ್ ವೀವಿಂಗ್, ಬಟ್ಟೆ ನೇಯುವುದನ್ನು ಕಲ್ತಿದ್ದು. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆನ್ಷನ್ ವಿಚ್ ಹೆಲ್ಪ್ಡ್ ಫಾರ್ ದ ಗ್ರೋತ್ ಆಫ್ ಸಿವಿಲೈಸೇಷನ್. ಆ್ಯಂಡ್ ದೆನ್ ಹಾಗೆಯೇ ಕನ್ಸ್ಟ್ರಕ್ಟಿಂಗ್ ಹರ್ಟ್ಸ್, ಗುಡಿಸಲುಗಳ ನಿರ್ಮಾಣ, ಅದು ಕೂಡ ಕಲ್ತಿದ್ದು. ಅದು ಕೂಡ ನಾಗರಿಕತೆ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಮೂವಿಂಗ್ ವೀಲ್ಸ್, ತಿರುಗುವ ಚಕ್ರದ ಸಂಶೋಧನೆ ಇದೆಯಲ್ಲ, ಸೊ ಅದು ಕೂಡ ನಾಗರಿಕತೆ ಬೆಳವಣಿಗೆಗೆ ಅತಿ ಮುಖ್ಯವಾದಂತಹ ಕಾರಣ ಅಂತೇಳಿ ಗುರುತಿಸ್ತೇವೆ. ಸೊ ಹೀಗೆ ನೂರಾರು ಆವಿಷ್ಕಾರಗಳಿವೆ. ಅವುಗಳಲ್ಲಿ ಯಾವುದಾದ್ರೂ 2 ನಾವು ಬರೆದ್ರೆ ಸಾಕಿಲ್ಲಿ, ಆಯಿತಾ. ಸೊ ನಾಗರಿಕತೆ ಬೆಳವಣಿಗೆಗೆ ಸಹಾಯ ಮಾಡಿದ ಯಾವುದಾದ್ರೂ 2 ಪ್ರಮುಖ ಆವಿಷ್ಕಾರಗಳು ಅಂದರೆ, ಬೆಂಕಿಯ ಉಪಯೋಗ ತುಂಬಾ ಈಸಿ ಇದೆ, ಯೂಸ್ ಆಫ್ ಫೈರು, ಹಾಗೆಯೇ ಮಡಕೆ ಮಾಡಿದ್ದನ್ನು ಕಲ್ತಿದ್ದು, ಪಾಟರಿ, ಆ್ಯಂಡ್ ಡೊಮೆಸ್ಟಿಕ್ ಎನಿಮಲ್ಸು, ಹೌದಲ್ವಾ, ಪ್ರಾಣಿಗಳನ್ನು ಸಾಕಾಣಿಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು. ಸೊ ಹೀಗೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವಲ್ಲಿ ಕೊಡ್ತಾ ಹೋಗ್ಬೋದು. ನೆಕ್ಸ್ಟು, ಚೀನಾದ ಮಹಾಗೋಡೆಯನ್ನು ಯಾರು ನಿರ್ಮಿಸಿದರು ಮತ್ತು ಏಕೆ ಅಂತೇಳಿ. ನಮ್ಗೆ ಗೊತ್ತಿದ್ದ ಹಾಗೆಯೇ ದ ಗ್ರೇಟ್ ವಾಲ್ ಆಫ್ ಚೀನಾ ವಾಸ್ ಬಿಲ್ಟ್ ಬೈ ಶಿ ಹುವಾಂಗ್ತಿ. ಶಿ ಹುವಾಂಗ್ತಿ ಅನ್ನುವಂಥವನು ಈ ಚೀನಾದ ಮಹಾಗೋಡೆಯನ್ನು ನಿರ್ಮಿಸ್ತಾನೆ. ಸೊ ಯಾಕೆ ನಿರ್ಮಿಸ್ತಾನಪ್ಪ ಅಂದರೆ, ಟು ಪ್ರೊಟೆಕ್ಟ್ ಚೀನಾ ಫ್ರಮ್ ದ ರೈಡ್ ಆಫ್ ಹೂನಾಸ್ ಆ್ಯಂಡ್ ಮಂಗೋಲ್ಸ್. ಹೂಣರು ಮತ್ತು ಮಂಗೋಲರ ದಾಳಿಯಿಂದ ಚೀನಾವನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಉದ್ದೇಶಕ್ಕಾಗಿಯೇ ಈ ಚೀನಾದ ಮಹಾಗೋಡೆಯನ್ನು ಶಿ ಹುವಾಂಗ್ತಿ ನಿರ್ಮಿಸ್ತಾನೆ. ಎಸ್, ನೆಕ್ಸ್ಟು, ಪ್ರಾಚೀನ ಗ್ರೀಸ್ನ ಯಾವುದಾದ್ರೂ 2 ನಗರ ರಾಜ್ಯಗಳನ್ನು ಹೆಸರಿಸಿ ಅಂತ. ನೇಮ್ ಎನಿ 2 ಸಿಟಿ ಸ್ಟೇಟ್ಸ್ ಆಫ್ ಏನ್ಷಿಯಂಟ್ ಗ್ರೀಸ್. ಸೊ ಗ್ರೀಸ್ ನಾಗರಿಕತೆ ಏನಿದೆಯೋ ಅದು ಈ ನಗರ ರಾಜ್ಯಗಳಿಗೆ ಪ್ರಸಿದ್ಧಿಯನ್ನು ಪಡೆದಂಥದ್ದು.
ಅಲ್ಲಿ ಹಲವು ನಗರ ರಾಜ್ಯಗಳು ನಿರ್ಮಾಣಗೊಂಡಿದ್ವು. ಸೊ ಅದರಲ್ಲಿ ಅಥೆನ್ಸ್, ಸ್ಪಾರ್ಟಾ, ಮ್ಯಾಸಿಡೋನಿಯಾ ಅನ್ನುವಂಥವು ಪ್ರಮುಖವಾದಂತಹ ನಗರ ರಾಜ್ಯಗಳು. ಸೊ ನೀವು ಎರಡನ್ನು ತೆಗೆದುಕೊಳ್ಬೋದು. ಅಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ಟಾವನ್ನು ಇಲ್ಲಿ ಬರಿಬೋದು. ಅಥೆನ್ಸ್ ಆ್ಯಂಡ್ ಸ್ಪಾರ್ಟಾ ಆರ್ ದ 2 ಇಂಪಾರ್ಟೆಂಟ್ ಸಿಟಿ ಸ್ಟೇಟ್ಸ್ ಆಫ್ ಏನ್ಷಿಯಂಟ್ ಗ್ರೀಸ್. ಸೊ ಇದಿಷ್ಟು ಈ 2 ಅಂಕಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ಅದರಲ್ಲಿ ಯಾವುದಾದ್ರೂ 3 ಬರೆಯೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಓಕೆನಾ? ಸೊ ಆ 3 ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದಕ್ಕೆ ಬರೆದ್ರೆ ಸಾಕು. ಸೊ 3 ಪ್ರಶ್ನೆಗಳಲ್ಲಿ ಒಂದಕ್ಕೆ ಬರೀಬೇಕಾಗ್ತದೆ. ಸೊ ಅಂಥದ್ರಲ್ಲಿ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನಾವು ತೆಗೆದುಕೊಳ್ಳೋದಾದರೆ, ಭೂಮಿಯ ಹೊರಪದರವು ಹೇಗೆ ರೂಪುಗೊಂಡಿತು? ಕ್ರಸ್ಟ್ ಅಂತೇಳಿ ಕರಿತೀವಲ್ವಾ? ಸೊ ಅದು ಹೇಗೆ ರೂಪುಗೊಂಡಿತು? ಹೌ ವಾಸ್ ದ ಅರ್ತ್ ಕ್ರಸ್ಟ್ ಫಾರ್ಮಡ್? ಸೊ ಇದು ಮೊದಲನೇ ಲೆಸನಲ್ಲಿ ಬರುತ್ತಲ್ವ, ಎರಡನೇ ಲೆಸನ್ನಲ್ಲಿ ಬರುತ್ತೆ. ಭೂಮಿಯ ಉಗಮಕ್ಕೆ ಸಂಬಂಧಿಸಿದಾಗೆ ಉಗಮ ಮತ್ತು ವಿಕಾಸ ಅಂಥೇಳಿ ಬರುತ್ತಲ್ವ. ಸೊ ಅದರಲ್ಲಿ ಬರುತ್ತೆ, ಅದನ್ನು ನೀವು ಓದ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಕನ್ಫ್ಯೂಷಿಯಸ್ನ ತತ್ವಶಾಸ್ತ್ರದ ಬಗ್ಗೆ ಒಂದು ಟಿಪ್ಪಣಿ ಬರೀರಿ. ರೈಟ್ ಎ ನೋಟ್ ಆನ್ ದ ಫಿಲಾಸಫಿ ಆಫ್ ಕನ್ಫ್ಯೂಷಿಯಸ್. ಕನ್ಫ್ಯೂಷಿಯಸ್ ನಮಗೆ ಗೊತ್ತಿದ್ದ ಹಾಗೆಯೇ ಚೀನಾದ ಶ್ರೇಷ್ಠ ತತ್ವಜ್ಞಾನಿ. ಚೀನಾದಲ್ಲಿ 3 ಜನ ಪ್ರಮುಖ ತತ್ವಜ್ಞಾನಿಗಳು ಬರ್ತಾರೆ. ಕನ್ಫ್ಯೂಷಿಯಸ್, ಮೆನ್ಷಿಯಸ್ ಅಂಥೇಳಿ ಬರ್ತಾರಲ್ವ. ಸೊ ಅದರಲ್ಲಿ ಈ ಕನ್ಫ್ಯೂಷಿಯಸ್ನ ತತ್ವಗಳು ಪ್ರಮುಖವಾಗಿ ಕಂಡು ಬರ್ತದೆ. ಅದನ್ನು ಓದ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಅಲೆಕ್ಸಾಂಡರ್ನ ಸಾಧನೆಗಳನ್ನು ವಿವರಿಸಿ. ಅಲೆಕ್ಸಾಂಡರ್ ನಿಮಗೆ ಗೊತ್ತಿದ್ದಾಗೇ ಗ್ರೀಕರ ಶ್ರೇಷ್ಠ ದೊರೆ ಅಂಥೇಳಿ ಭಾರತದ ಮೇಲೂ ಕೂಡ ದಾಳಿ ಮಾಡಿದಂಥವನು. ಸೊ ಅವನ ಸಾಧನೆ ಇಲ್ಲಿ ಎಕ್ಸಾಮ್ನಲ್ಲಿ ಕೇಳಬಹುದಂತಹ ಸಂಭವನೀಯ ಪ್ರಶ್ನೆಗಳಲ್ಲಿ ಅತಿ ಮುಖ್ಯವಾದಂಥದ್ದು. ನೆಕ್ಸ್ಟು 10 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ತಲಾ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 30 to 40 ಸೆಂಟೆನ್ಸಸ್ ಈಚ್ ಅಂಥೇಳಿ. ಸೊ ಅದರಲ್ಲೂ ಕೂಡ 3 ಪ್ರಶ್ನೆಗಳನ್ನು ನೀಡಿರ್ತಾರೆ. ಸೊ ಯಾವುದಾದ್ರೂ ಒಂದಕ್ಕೆ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಕಾಂಟ್ರಿಬ್ಯೂಷನ್ ಆಫ್ ಈಜಿಪ್ಟಿಯನ್ ಸಿವಿಲೈಸೇಷನ್. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್, ಗ್ರೀಕರ ಕೊಡುಗೆಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಕಾಂಟ್ರಿಬ್ಯೂಷನ್ ಆಫ್ ಗ್ರೀಕರ ಕೊಡುಗೆಗಳು. ಸೊ ಅದು ಕೂಡ ಕೇಳಬಹುದಾದಂತಹ ಪ್ರಶ್ನೆ. ಆ್ಯಂಡ್ ದೆನ್ ಅಗಸ್ಟಸ್ ಸೀಸರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಲೈಫ್ ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ಅಗಸ್ಟಸ್ ಸೀಸರ್. ಸೊ ಇವು 3 ಪ್ರಮುಖವಾದಂತಹ ಪ್ರಶ್ನೆಗಳು ನಿಮಗೆ 10 ಅಂಕಕ್ಕೆ ಕೇಳಬಹುದಾದಂತಹ ಪ್ರಶ್ನೆಗಳು ಅಂಥೇಳಿ ಗುರುತಿಸ್ಬೋದು. ನೆಕ್ಸ್ಟ್, ಲಾಸ್ಟ್ 24ನೇ ಪ್ರಶ್ನೆ. ಕೆಳಗಿನವುಗಳನ್ನು ಕಾಲಾನುಕ್ರಮತೆಯಲ್ಲಿ ಬರೆಯಿರಿ. ಅರೇಂಜ್ ದ ಫಾಲೋಯಿಂಗ್ ಇನ್ ಕ್ರಾಲಜಿಕಲ್ ಆರ್ಡರ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ವೆರಿ ಈಸಿ ಕ್ವಶನ್ನು. ನಿಮಗೆ ಜಸ್ಟ್ ಶಫಲ್ ಮಾಡಿದ್ರೆ ಸಾಕು, ನಿಮಗೆ ಅಂಕ ಸಿಗುತ್ತೆ. ಬಟ್ ಅದು ಯಾವ ವರ್ಷ ನಡೀತು ಅನ್ನುವಂಥ, ಆ ಘಟನೆ ಯಾವಾಗ ವರ್ಷ ನಡೀತು ಅನ್ನುವಂತಹ ಕಾನ್ಸೆಪ್ಟ್ ನಮಗೆ ಇರಬೇಕಾಗ್ತದೆ. ಆಗ ನಾವು ಇದನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿ 4 ಆಪ್ಷನ್ಗಳನ್ನು ನೋಡೋಣ. ಹಾಗಾದರೆ ರೋಮ್ ನಗರದ ಸ್ಥಾಪನೆ ನಿಮಗೆ ಯಾವಾಗ ಆಯಿತು ಅಂಥೇಳಿ ನಿಮ್ಗೆ ಗೊತ್ತಿರಬೇಕು. ಯಾವಾಗ ಆಯಿತು ರೋಮ್ ನಗರದ ಸ್ಥಾಪನೆ? ಇನ್ 753 BCE ಅಲ್ವಾ? ಇನ್ 753 BCE the city of Rome established, or foundation of city of Rome which was said in the year 753 BCE. ರೋಮ್ ನಗರದ ಸ್ಥಾಪನೆ ಆಗಿದೆ ಯಾವಾಗ? 753 BCE. ಇಲ್ಲಿ ನೀವು ಇಯರನ್ನು ಬರೆಯುವ ಅಗತ್ಯ ಇಲ್ಲ, ಬಟ್ ಅದು ನಿಮಗೆ ಗೊತ್ತಿದ್ದರೆ ಕ್ರಾಲಜಿಕಲ್ ಆರ್ಡರ್ನ ಈಸಿಯಾಗಿ ಬರಿಬೋದು. ನೆಕ್ಸ್ಟು ಹೈಡಾಸ್ಪಸ್ ಅಥವಾ ಝೀಲಮ್ ಕದನ ಅಂಥೇಳಿ. ಸೊ ನಿಮಗೆ ಗೊತ್ತು, ಇದು ಭಾರತದ ಮೇಲೆ ಅಲೆಕ್ಸಾಂಡರ್ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಪುರ್ರವರನ್ನು ಸೋಲಿಸ್ತಾನಲ್ವಾ? ಸೊ ಅದು ಝೀಲಮ್ ಕದನ. ಅದು ನಡೆದದ್ದು ಯಾವಾಗ? 326 ಸಾಶಾಪು 326ರಲ್ಲಿ ಅದು ನಡೆಯುತ್ತೆ. ಕ್ರಿಸ್ತಶಕ 326ರಲ್ಲಿ ನಡೆಯುವಂಥದ್ದು. ನೆಕ್ಸ್ಟ್, ಸೈರಸ್ ಬ್ಯಾಬಿಲೋನಿಯಾವನ್ನು ವಶಪಡಿಸಿಕೊಂಡಿದ್ದು. ಸೈರಸ್ ಕ್ಯಾಪ್ಚರ್ಡ್ ಬ್ಯಾಬಿಲೋನಿಯಾ. ಸೊ ಯಾವಾಗ ಈ ಬ್ಯಾಬಿಲೋನಿಯನ್ನ ವಶಪಡಿಸ್ಕೊಂಡಿದ್ರ ಪರಿಣಾಮವಾಗಿಯೇ ಮೆಸೊಪೊಟೇಮಿಯಾ ನಾಗರಿಕತೆ ಅಂತ್ಯವನ್ನು ಕಾಣುತ್ತೆ ಅಂತೇಳಿ ನಾವು ನೋಡಿರ್ತೀವಿ ಅಲ್ವಾ? ಸೊ ಯಾವಾಗಪ್ಪ ಅಂದರೆ 538 BCE. ಸಾಶಾಪು 538 538 BCE ಯಲ್ಲಿ ನಡೆದಂತಹ ಘಟನೆ.
ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ಲಿ ಜೀವಿಯ ಉಗಮ, ಒರಿಜಿನ್ ಆಫ್ ಲೈಫ್. ಸೊ ಇದು ನಿಮಗೆ ಗೊತ್ತಿದ್ದ ಹಾಗೆಯೇ ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಅದರಲ್ಲೂ ನೀರಿನಲ್ಲಿ ಜೀವಿಗಳ ಉಗಮ ಆಯಿತು ಅಂಥೇಳಿ ಓದ್ತೇವೆ. ಸೊ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ, ಮೊದಲು ಈ 4ರಲ್ಲಿ ಮೊದಲು ನಡೆದಂಥ ಘಟನೆ ಯಾವುದಪ್ಪ ಅಂದರೆ ಅದು ಜೀವಿಗಳ ಉಗಮ. ಅದಾಗದೇ ಬೇರೆ ಯಾವ ಘಟನೆಯೂ ಕೂಡ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ, ಅದಲ್ವಾ. ಸೊ ಎರಡನೇದು ಯಾವುದು ಬರುತ್ತಪ್ಪ ಅಂದರೆ ರೋಮ್ ನಗರದ ಸ್ಥಾಪನೆ. ಅದು ನಡೆದದ್ದು ಯಾವಾಗ? 753 ಸಾಶಾಪು 753. ನೋಡಿ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದೀನಲ್ಲ, ಆ 4 ಆಪ್ಷನ್ನು ಕ್ರಿಸ್ತಪೂರ್ವಕ್ಕೆ ಸಂಬಂಧಿಸಿದ್ದು, ಸಾಶಪು, ಓಕೆನಾ. ಸೊ ಕ್ರಿಸ್ತಪೂರ್ವಕ್ಕೆ ಸಂಬಂಧಿಸಿದಂತಹ ಘಟನೆಗಳು, ಅಲ್ಲಿ ರೋಮ್ ನಗರದ ಸ್ಥಾಪನೆ ನಡೆಯುತ್ತೆ. ಆನಂತರ ನೆಕ್ಸ್ಟು ಥರ್ಡ್ ಯಾವುದಪ್ಪ ಅಂದರೆ ಸೈರಸ್ ಬ್ಯಾಬಿಲೋನಿಯಾವನ್ನು ವಶಪಡಿಸ್ಕೊಂಡದ್ದು. ಸೊ ಅದು ನಡೆದದ್ದು 538ರಲ್ಲಿ ಅಲ್ವಾ. ಸಾಶಾಪು 538, 538 BCEಯಲ್ಲಿ ನಡೆದಂಥದ್ದು ಸೈರಸ್ ಕ್ಯಾಪ್ಚರ್ಡ್ ಬ್ಯಾಬಿಲೋನಿಯಾ. ಆ್ಯಂಡ್ ದ ಲಾಸ್ಟ್ ಒನ್ ಅದೇ ಝೀಲಮ್ ಕದನ, ಝೀಲಮ್ ವಾರ್ ಇದೆಯಲ್ವಾ, ಹೈಡಾಸ್ಪಸ್, ಅದನ್ನು ಹೈಡಾಸ್ಪಸ್ ಅಂತೇಳಿ ಕೂಡ ಕರೀತಾರೆ. ಹೈಡಾಸ್ಪಸ್ ಆರ್ ಬ್ಯಾಟಲ್ ಆಫ್ ಝೀಲಮ್. ಸೊ ಅದು ನಡೆದದ್ದು ಯಾವಾಗಪ್ಪ ಅಂದರೆ ನಿಮ್ಗೆ ಗೊತ್ತಿದೆ 326 BCE, ಹೌದಲ್ವಾ. ಸಾಶಾಪು 326 ಇನ್ 326 BCEಯಲ್ಲಿ ನಡೆದದ್ದು. ಸೊ ದಟ್ ಇಸ್ ದ ಲಾಸ್ಟ್ ಒನ್. ಸೊ ಹೀಗೆ ಕ್ರಾನಲಾಜಿಕಲ್ ಆರ್ಡರ್, ಮೊದಲಿದ್ದ ಯಾವ್ದು ಬರೀಬೇಕು? ಜೀವಿಗಳ ಉಗಮ ಬರೀಬೇಕಾಗತ್ತೆ. ಎರಡನೇದು ಯಾವುದು? ರೋಮ್ ನಗರದ ಸ್ಥಾಪನೆ. ಮೂರನೇ ಘಟನೆ ಯಾವುದು? ಸೈರಸ್ ಬ್ಯಾಬಿಲೋನಿಯವನ್ನು ವಶಪಡಿಸ್ಕೊಂಡದ್ದು. 4ನೇ ಆಪ್ಷನ್ನು ಹೈಡಾಸ್ಪಸ್ ಕದನ ಅಥವಾ ಝೀಲಮ್ ಕದನ ಅನ್ನುವಂಥದ್ದು, ಆಯಿತಾ. ಸೊ ಇದು ಈ ಕ್ರಾನಲಾಜಿಕಲ್ ಆರ್ಡರ್ಗೆ ಸಂಬಂಧಿಸಿದಂತಹ ಪ್ರಶ್ನೆ. ಒಟ್ಟಾರೆಯಾಗಿ 40 ಅಂಕದ ಪ್ರಶ್ನೆಗಳು ನಿಮಗೆ ಟೆಸ್ಟ್ನಲ್ಲಿ ಕೇಳ್ತಾರೆ ಮಕ್ಕಳೇ. ಇದು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ. ಇದು ಇಂತಹ ಒಟ್ಟು 3 ಮಾದರಿ ಪತ್ರಿಕೆಯನ್ನು ನಿಮಗೆ ನೀಡ್ತೇನೆ. ಆ 3 ಮಾದರಿ ಪತ್ರಿಕೆಯನ್ನು ನೀವು ಓದ್ಕೊಂಡ್ರೆ 100% ನೀವು 40ಕ್ಕೆ 40 ಅಂಕಗಳನ್ನು ಪಡಿಬಹುದು. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿ. ಇದು ನಿಮಗೆ ಇಷ್ಟ ಆದರೆ ಬೇರೆಯವರು ಕೂಡ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ. ಎಲ್ರಿಗೂ ನಮಸ್ಕಾರ.